ಕೆಎನ್ ರಾಜಣ್ಣ ಸಂಪುಟದಿಂದ ವಜಾ ಅನ್ನುವಂತ ಆದೇಶ ಹೊರಬೀಳ್ತಾ ಇದ್ದಂತೆ ಸಾಕಷ್ಟು ಬೆಳವಣಿಗೆಗಳು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ತಾನೆ ಇದೆ. ಒಂದ್ ಕಡೆ ರಾಜ್ಯ ರಾಜಕೀಯದಲ್ಲಿ ಈ ಕ್ಷಣದ ತನಕ ಕೂಡ ಕೆಎನ್ ರಾಜಣ್ಣ ಅವರನ್ನ ಏಕಾಏಕಿ ಕಿಕ್ಔಟ್ ಮಾಡಿದ್ದಕ್ಕೆ ಕಾರಣ ಏನು? ಈ ಪ್ರಶ್ನೆಗಳ ಜೊತೆಗೆ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಮಟ್ಟದ ಸಂಚಲನ. ರಾಜಣ್ಣ ರಾಜೀನಾಮೆಗೆ ಅಸಲಿ ಕಾರಣ ಏನ್ ಗೊತ್ತಾ? ಗ್ಯಾರಂಟಿ ನ್ಯೂಸ್ ನಲ್ಲಿ ಕಿಕ್ಔಟ್ ಹಿಂದಿನ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ರಾಜಣ್ಣ ತಲೆ ದಂಡಕ್ಕಾಗಿಯೇ ಕಾದು ಕುಳಿತಿತ್ತಂತೆ ವಿರೋಧಿ ಪಡೆ. ಹೈಕಮಾಂಡ್ ನಾಯಕರ ವಾರ್ನಿಂಗು ಕೂಡ ಡೋಂಟ್ ಕೇರ್ ಅಂದ್ಬಿಟ್ರು ಕೆಎನ್ ರಾಜಣ್ಣ. ಪದೇ ಪದೇ ರೆಬಲ್ ರೀತಿ ಹೇಳಿಕೆ ನೀಡ್ತಾ ಇದ್ರು ಮಾಜಿ ಸಚಿವ ಕೆಎನ್ ರಾಜಣ್ಣ. ಮಾಜಿ ಸಚಿವ ರಾಜಣ್ಣ ವಿರುದ್ಧ ನಡೆದಿದೆಯಾ ಷಡ್ಯಂತ್ರ? ಹೇಗೆ ನಡೀತು ಆ ಷಡ್ಯಂತ್ರ? ರಾಜಣ್ಣ ಕಿಕ್ಔಟ್ ನಿಂದ ದೊಡ್ಡ ಮಟ್ಟದ ಸಂಚಲನ ರಾಜ್ಯ ರಾಜಕೀಯದಲ್ಲಿ. ಜಸ್ಟ್ ರಾಜಣ್ಣ ಮಾತ್ರ ಅಲ್ಲ, ಅವರ ಜೊತೆ ಇನ್ನೂ ಕೆಲ ಸಚಿವರು ಕೂಡ ಗುರುತಿಸಿಕೊಂಡಿದ್ರು. ಅವರಿಗೆಲ್ಲ ಒಂದ್ ರೀತಿ ಟೆನ್ಷನ್ ಶುರು ಆಗ್ಬಿಟ್ಟಿದೆ ಇವರ ವಿರುದ್ಧ ಈ ಕ್ರಮ ಆಗಿರೋದ್ರಿಂದ. ರಾಜಣ್ಣ ತಲೆದಂಡಕ್ಕೆ ಕಾರಣವಾಯಿತು ಆ ಒಂದು ವಿಡಿಯೋ. ಆ ವಿಡಿಯೋ ನೋಡಿ ಕೆರಳಿ ಕೆಂಡವಾಗಿದ್ರಂತೆ ರಾಹುಲ್ ಗಾಂಧಿ. ಆ ವಿಡಿಯೋ ನೋಡಿಯೇ ಕಿಕ್ಔಟ್ ಆದೇಶವನ್ನ ರಾಗ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಸಚಿವ ಸಂಪುಟದಿಂದ ಕೂಡಲೇ ವಜಾಗೊಳಿಸಬೇಕು ಅಂತ ರಾಹುಲ್ ಗಾಂಧಿ ತಾಕೀತು ಮಾಡಿದ್ರಂತೆ. ಹಾಗಾದ್ರೆ ರಾಹುಲ್ ಗಾಂಧಿ ನೋಡಿದ ಆ ವಿಡಿಯೋ ಯಾವುದು? ಆ ವಿಡಿಯೋದಲ್ಲಿದ್ದಂತಹ ಅಂಶಗಳು ಏನು? ರಾಜಣ್ಣ ವಿಡಿಯೋ ರಾಹುಲ್ ಗಾಂಧಿಗೆ ತೋರಿಸಿದ್ದಾದ್ರೂ ಯಾರು? ರಾಜಣ್ಣ ವಿಡಿಯೋ ಇಟ್ಕೊಂಡು ಷಡ್ಯಂತ್ರ ರೂಪಿಸಿದವರು ಯಾರು? ರಾಜಣ್ಣ ಇರೋ ವಿಡಿಯೋದಲ್ಲಿ ಇರೋದಾದ್ರೂ ಏನ್ ಗೊತ್ತಾ? ಆ ಅಸಲಿಯತ್ತನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ಒಂದು ವಿಡಿಯೋ ಒಬ್ಬ ಪ್ರಭಾವಿ ಪ್ರಬಲ ಸಚಿವನನ್ನ ಸಂಪುಟದಿಂದಲೇ ಕಿತ್ತೊಗೆಯೋ ಮಟ್ಟಿಗೆ ಹೈಕಮಾಂಡೇ ನಿರ್ಧಾರ ಮಾಡುತ್ತೆ. ರಾಜೀನಾಮೆ ಅಲ್ಲ, ಅವರನ್ನ ವಜಾ ಮಾಡಬೇಕು ಅನ್ನುವಂತ ನಿರ್ಧಾರ. ತಮ್ಮ ಆಪ್ತನನ್ನ ಉಳಿಸಿಕೊಳ್ಳೋದಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿಯನ್ನ ಸಿದ್ದರಾಮಯ್ಯನವರಿಗೆ ತಂದೊಡ್ಡದ್ರು ಯಾರು? ಸಚಿವ ಸಂಪುಟದಿಂದಲೇ ಕೂಡಲೇ ವಜಾ ಮಾಡಬೇಕು ಅಂತ ರಾಹುಲ್ ಗಾಂಧಿ ಅವರು ಹೇಳದ್ರಂತೆ ಆ ವಿಡಿಯೋ ನೋಡೋ ಮೂಲಕ. ಹಾಗಾಗಿ ಸಿದ್ದರಾಮಯ್ಯನವರಿಗೆ ನೋ ಆಪ್ಷನ್. ಆಪ್ತನನ್ನ ಉಳಿಸಿಕೊಳ್ಳುವ ಸತತ ಪ್ರಯತ್ನಕ್ಕೂ ಕೂಡ ಹೈಕಮಾಂಡ್ ಸೊಪ್ಪು ಹಾಕ್ಲಿಲ್ಲ ಅಂತ. ಹಾಗಾದ್ರೆ ರಾಜಣ್ಣ ವಿರುದ್ಧ ಷಡ್ಯಂತ್ರ ಮಾಡಿದವರು ಯಾರು? ಆ ವಿಡಿಯೋ ತುಣುಕನ್ನೇ ತೆಗೆದುಕೊಂಡು ಹೋಗಿ ರಾಹುಲ್ ಗಾಂಧಿ ಅವರಿಗೆ ತೋರಿಸಿದ್ದ ಉದ್ದೇಶ ಏನು? ಒಟ್ನಲ್ಲಿ ಕೆಎನ್ ರಾಜಣ್ಣ ಅವರನ್ನ ಹೇಗಾದ್ರೂ ಮಾಡಿ ಸೈಡ್ ಲೈನ್ ಮಾಡಬೇಕು ರಾಜಕಾರಣದಲ್ಲಿ ಅನ್ನುವಂತ ಷಡ್ಯಂತ್ರಗಳು ಒಂದು ವಿರೋಧಿ ಪಡೆಯಿಂದ ಸತತವಾಗಿ ಆಗ್ತಾ ಇತ್ತು ಅನ್ನೋದು ಬಹಳ ಸ್ಪಷ್ಟವಾಗಿ ನೋಡೋದಕ್ಕೆ ಸಿಗ್ತಾ ಇದೆ. ಹಾಗಾಗಿ ಆ ವಿರೋಧಿ ಬಣನೆ ಕೆಎನ್ ರಾಜಣ್ಣ ಅವರು ಮಾಡ್ತಾ ಇದ್ದಂತ ಆರೋಪ ಒಬ್ಬ ಮಹಾನಾಯಕನ ಕೈವಾಡ ಇದೆ ಇಲ್ಲೂ ಕೂಡ ಅಂತ ಹೇಳ್ತಿದ್ದಾರಲ್ಲ, ಆ ಮಹಾನಾಯಕನ ಅಣತಿಯಂತೆ ಎಲ್ಲವೂ ಕೂಡ ನಡೆದು ಹೋಯ್ತಾ ಅನ್ನೋದು ಪ್ರಶ್ನೆ. ಒಂದಂತೂ ಬಹಳ ಸ್ಪಷ್ಟ. ಓಕೆ, ಈ ಬ್ರೇಕಿಂಗ್ ಅನ್ನ ಗಮನಿಸೋಣ. ಮತಗಳ್ಳತನದ ವಿರುದ್ಧ ನಡೆದಂತಹ ಹೋರಾಟ, ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ನಡೆದಂತಹ ಕಾಂಗ್ರೆಸ್ನ ಬೃಹತ್ ಹೋರಾಟ. ಬಿಜೆಪಿ ಅಧಿಕಾರದ ದುರ್ಬಳಕೆ ವಿರುದ್ಧ ರಾಹುಲ್ ಗಾಂಧಿ ಅವರು ಗುಡುಗಿದ್ರು. ಹೋರಾಟದ ವೇದಿಕೆಯಲ್ಲಿ ರಾಜಣ್ಣ ವಿಡಿಯೋವನ್ನ ರಾಹುಲ್ ಗಾಂಧಿ ಅವರಿಗೆ ತೋರಿಸಲಾಗಿದೆ ಅಂತೆ. ನೋಡಿದ್ರಲ್ಲ, ತೋರಿಸಿದ್ದಾರೆ. ರಾಹುಲ್ ಗಾಂಧಿ ಹೋರಾಟದ ವೇದಿಕೆ ಹೊರಗೆ ಹೇಳಿಕೆ ನೀಡಿದ್ರು ರಾಜಣ್ಣ. ಮತಗಳ್ಳತನ ನಮ್ಮ ಸರ್ಕಾರದ ಅವಧಿಯಲ್ಲಿ ನಡೆದಿತ್ತು ಅಂತ ಕೆಎನ್ ರಾಜಣ್ಣ ಹೇಳ್ಬಿಟ್ರು. ರಾಹುಲ್ಗೆ ರಾಜಣ್ಣ ನೀಡಿದ ಹೇಳಿಕೆಯ ವಿಡಿಯೋ ತೋರಿಸಿ ಕ್ರಮಕ್ಕೆ ಆಗ್ರಹಿಸಲಾಯಿತು. ವೇದಿಕೆಯಲ್ಲೇ ವಿಡಿಯೋವನ್ನ ರಾಹುಲ್ ಗಾಂಧಿ ಅವರಿಗೆ ತೋರಿಸಿದ್ರಂತೆ. ನೋಡಿ, ನೀವು ಈ ರೀತಿಯೆಲ್ಲ ಹೋರಾಟ ಮಾಡ್ತಿದ್ದೀರಿ, ಸಾಕ್ಷಿಗಳಿದೆ ಅಂತ ತೋರಿಸ್ತಿದ್ದೀರಿ, ಬಟ್ ಕೆಎನ್ ರಾಜಣ್ಣ ಅವರು ನಮ್ದೇ ಸರ್ಕಾರದಲ್ಲಿ ಆಗಿದ್ದಲ್ವಾ ಮತ ಪರಿಷ್ಕರಣೆ, ಈ ರೀತಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟು ಬಿಟ್ಟಿದ್ದಾರೆ ನೋಡಿ ಸರ್ ಅಂತ ಹೇಳ್ಬಿಟ್ಟು ಆ ವಿಡಿಯೋವನ್ನ ರಾಹುಲ್ ಗಾಂಧಿ ಅವರ ಮುಂದೆ ಇಟ್ಟಿದ್ದಾರಂತೆ. ಖಂಡಿತ ಅಲ್ವಾ? ಒಂದು ಸರ್ಕಾರ ಅಥವಾ ಒಂದು ಹೈಕಮಾಂಡ್ ತೆಗೆದುಕೊಂಡಂತಹ ನಿಲುವಿಗೆ ನೀವು ಬದ್ಧರಾಗಿಲ್ಲ ಪಕ್ಷದಲ್ಲಿ ಇದ್ಕೊಂಡು, ಅದಕ್ಕೆ ತದ್ವಿರುದ್ಧವಾದಂತಹ ಸ್ಟೇಟ್ಮೆಂಟ್ ಅನ್ನ ಆಚೆ ಕೊಡ್ತೀರಿ ಅಂತ ಆದ್ರೆ ಕಾಯ್ತಾ ಇರ್ತಾರೆ ವಿರೋಧಿ ಪಡೆಯವರು. ಇದನ್ನೇ ತೋರಿಸ್ಬೇಕು, ಪ್ರವೋಕ್ ಮಾಡಬೇಕು, ಹೆಂಗಾದ್ರೂ ಮಾಡಿ ಇವ್ರನ್ನ ರಾಜಕೀಯದಿಂದಲೇ ಸೈಡ್ ಲೈನ್ ಮಾಡಬೇಕು ಅಂತ. ಆಲ್ರೆಡಿ ಕಾಂಗ್ರೆಸ್ ಪಕ್ಷದಲ್ಲಿ ಎರಡೆರಡು ಬಣ ಇದೆ. ಅದು ಸಿದ್ದರಾಮಯ್ಯನವರ ಬಣ, ಡಿ.ಕೆ. ಶಿವಕುಮಾರ್ ಅವರ ಬಣ. ಹಾಗಾಗಿ ಯಾವ ಬಣದವರು ಈ ಷಡ್ಯಂತ್ರ ಮಾಡಿದ್ರು ಅಂತ ನಾವು ಓಪನ್ ಆಗಿ ಹೇಳೋದು ಬೇಡ ಬಿಡಿ, ಅದು ಕೆಎನ್ ರಾಜಣ್ಣ ಅವರು ಹೇಳ್ಬಿಡ್ತಾರೆ ಯಾವ ಬಣ ಈ ಷಡ್ಯಂತ್ರ ಮಾಡ್ತು ಅಂತ. ಸೊ ರಾಹುಲ್ ಗಾಂಧಿ ಅವರಿಗೆ ಆ ವಿಡಿಯೋ ತೋರಿಸಿದ್ರು ಅಂತ. ರಾಜಣ್ಣ ಕಿಕ್ಔಟ್ ಹಿಂದೆ ಷಡ್ಯಂತ್ರದ ಆರೋಪ ಕೇಳೋದು ಸಿಗ್ತಾ ಇದೆ. ಅದನ್ನು ಕೆಎನ್ ರಾಜಣ್ಣ ಅವರು ಕೂಡ ಹೇಳ್ಬಿಟ್ರು. ವಿರೋಧಿಗಳಿಗೆ ಕುತಂತ್ರ ಬಯಲಿಗೆಳೋದಕ್ಕೆ ತಂತ್ರವನ್ನ ರೂಪಿಸಲಾಗಿತ್ತಂತೆ. ಸೈಲೆಂಟ್ ಆಗಿದ್ದುಕೊಂಡೇ ವಿರೋಧಿಗಳಿಗೆ ತಿರುಗೇಟು ಕೊಡ್ತಾರೆ. ಹೈಕಮಾಂಡ್ ನಾಯಕರ ಭೇಟಿಗೆ ರಾಜಣ್ಣ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಮತಗಳ್ಳತನ ಹೇಳಿಕೆ ಬಗ್ಗೆ ಕ್ಲಾರಿಟಿ ಕೊಡೋದಕ್ಕೆ ಚಿಂತನೆ ಆಗ್ತಾ ಇದೆಯಂತೆ. ಕೇವಲ ಸರ್ಕಾರದ ತಪ್ಪು ಅನ್ನೋದಷ್ಟೇ ತೋರಿಸಿದ್ದಾರೆ. ಆದರೆ ಈ ಅಕ್ರಮ ಆಗಿರೋದು ನಿಜ, ರಾಹುಲ್ ಗಾಂಧಿ ಅವರು ಹೇಳ್ತಾ ಇರೋದು ನಿಜ, ಬಿಜೆಪಿ ಅವರು ಆ ರೀತಿ ಮಾಡಿದ್ದಾರೆ ಅನ್ನುವಂತ ಮುಂದುವರೆದ ಆ ವಿಡಿಯೋನ ಯಾಕೆ ತೋರಿಸ್ಲಿಲ್ಲ ಅಂತ. ಸೊ ಅದನ್ನ ತೋರಿಸಿ ಅದನ್ನ ಮನವರಿಕೆ ಮಾಡಬೇಕು ಹೈಕಮಾಂಡ್ಗೆ. ಇದರಲ್ಲಿ ನನ್ನ ತಪ್ಪಿಲ್ಲ ಸರ್,
ಪಕ್ಷ ವಿರೋಧಿಯಾಗಿ ನಾನು ನಡ್ಕೊಂಡಿಲ್ಲ, ರಾಹುಲ್ ಗಾಂಧಿ ಅವರ ಹೋರಾಟಕ್ಕೆ ನಾನು ಟಕ್ಕರ್ ಕೊಟ್ಟಿಲ್ಲ, ಟಾಂಟ್ ಕೊಟ್ಟಿಲ್ಲ, ಬದಲಾಗಿ ಜಸ್ಟ್ ಒಂದು ತುಣುಕನ್ನ, ಒನ್ ಲೈನ್ ವಿಡಿಯೋವನ್ನ ಮಾತ್ರ ನಿಮಗೆ ತೋರಿಸಿದ್ದಾರೆ. ಮುಂದುವರೆದು ಹಲವಾರು ವಿಚಾರಗಳನ್ನ ಕೂಡ ನಾನು ಅದರಲ್ಲಿ ಪ್ರಸ್ತಾಪ ಮಾಡಿದ್ದೀನಿ. ಅದನ್ನ ನಿಮ್ಗೆ ತೋರಿಸೋದನ್ನ ಮರೆತು ಬಿಟ್ಟಿದ್ದಾರೆ ಕೆಲ ಬಣದವರು ಅನ್ನುವಂಥ ವಿಚಾರವನ್ನ ಮನವರಿಕೆ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರಂತೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದುರ್ಗೇಶ್ ದೂರವಾಣಿ ಸಂಪರ್ಕದಲ್ಲಿ. ದುರ್ಗೇಶ್, ಈಗ ವಿರೋಧಿ ಬಣ ಪ್ಲಾನ್ ಮಾಡಿ ಇವ್ರನ್ನ ವಜಾ ಮಾಡೋ ರೀತಿಯಲ್ಲಿ ಮಾಡ್ತು ಅಂದ್ರೂ ಕೂಡ KN ರಾಜನ್ ಅವರ ಮುಂದಿನ ನಡೆ ಏನು? ಕ್ಲಾರಿಟಿ ಕೊಡೋದಕ್ ಮುಂದಾಗ್ತಾರ? ಕೊಡಕ್ ಮುಂದಾದ್ರೂ ಹೈಕಮಾಂಡ್ ಕೇಳುತ್ತಾ ಇವರ ಮಾತನ್ನ ಅಂತ? ಖಂಡಿತ ಶ್ರುತಿ, ಏನು ರಾಜ್ಯ ರಾಜಕೀಯದಲ್ಲಿ ಈ ಒಂದು ಏನು ವಿಡಿಯೋ ಸದ್ದು ಸಾಕಷ್ಟು ಚರ್ಚೆ ಆಗ್ತಿರುವಂತದ್ದು. ಪದೇ ಪದೇ ರಾಜನ್ನ ಪಕ್ಷದ ವಿರೋಧಿ ಹೇಳಿಕೆಗಳನ್ನ ಕೊಡ್ತಾರೆ ಅನ್ನುವಂತ ನಿಟ್ಟಿನಲ್ಲಿ ಏನು ಹೈಕಮಾಂಡ್ ನಾಯಕರಿಗೆ ಒಂದಿಷ್ಟು ವಿರೋಧಿ ಬಣ ಅವರಿಗೆ ಹೈಕಮಾಂಡ್ ನಾಯಕರಿಗೆ ಒಂದು ಹೇಳಿಕೆಗಳನ್ನ ಕೊಡ್ತಾ ಇತ್ತು, ಮಾಹಿತಿಯನ್ನ ನೀಡ್ತಾ ಇತ್ತು. ಆದ್ರೆ ಮೊನ್ನೆ ಅಷ್ಟೇ ರಾಹುಲ್ ಗಾಂಧಿ ಬೃಹತ್ ಪ್ರತಿಭಟನೆ ನಡೆಸಿದ್ರು. ಆ ಪ್ರತಿಭಟನೆಯ ವೇದಿಕೆ ಪಕ್ಕದಲ್ಲಿ ಮಾಧ್ಯಮಗಳಿಗೆ ರಾಜಣ್ಣ ಒಂದು ಹೇಳಿಕೆಯನ್ನ ಕೊಡ್ತಾರೆ. 2019ರಲ್ಲಿ ನಮ್ಮದೇ ಸರ್ಕಾರ ಇತ್ತು, ಆದ್ರೆ ಈ ರೀತಿಯ ತಪ್ಪಾಗಿದೆ, ಆದ್ರೆ ಬಿಜೆಪಿ ಇದನ್ನ ಮಾಡ್ತಿದೆ ಅನ್ನುವಂತ ಮಾತನ್ನ ಸಂಪೂರ್ಣವಾಗಿ ಹೇಳಿರುವಂತದ್ದು. ಆದ್ರೆ ರಾಜ್ಯ ಸರ್ಕಾರದ್ದೇ ತಪ್ಪು ಅನ್ನುವಂತ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಅವರಿಗೆ ವಿಡಿಯೋನ ತೋರಿಸಿದ್ದಾರೆ ಅನ್ನುವಂತ ಮಾಹಿತಿಯನ್ನ ಅದನ್ನ ತಿಳಿದುಕೊಂಡಿದ್ದಾರೆ. ಅಲ್ಲದೆ ಈಗಾಗಲೇ ಯಾವ ರೀತಿ ರಾಹುಲ್ ಗಾಂಧಿ ಅವರಿಗೆ ಈ ರೀತಿ ವಿಡಿಯೋನ ತೋರಿಸಿ ಹೇಳಿಕೆಯನ್ನ ಕೊಡಿಸಿ ಅವರ ಆಕ್ರೋಶಕ್ಕೆ ಕೆಂಗಣಿ ಗುರಿಯಾಗುವಂತೆ ನೋಡಿಕೊಂಡಿದ್ದಾರೆ ಅನ್ನುವಂತ ಮಾಹಿತಿಯನ್ನ ರಾಜಣ್ಣ ಸಂಗ್ರಹಿಸಿದ್ದಾರೆ. ಹೀಗಾಗಿ ಹೈಕಮಾಂಡ್ ನಾಯಕರ ಭೇಟಿಗೆ ರಾಜಣ್ಣ ಮುಂದಾಗುವಂತದ್ದು. ಏನು ಅಧಿವೇಶನ ನಡೀತಾ ಇದೆ, ಅಧಿವೇಶನ ಮುಗಿದ ಬಳಿಕ ಸಿಎಂ ಸಿದ್ದರಾಮಯ್ಯ ಅವರ ಜೊತೆಗೆ ದೆಹಲಿ ತೆರಳಿ ರಾಹುಲ್ ಗಾಂಧಿ ಅವರ ಭೇಟಿಗೆ ಅವಕಾಶವನ್ನು ಕೂಡ ಕೇಳಿದ್ದಾರೆ. ಹೀಗಾಗಿ ಈ ಅಧಿವೇಶನ ಮುಗಿಯಲಿ, ಎಲ್ಲವೂ ಕೂಡ ಅಧಿವೇಶನ ಮುಗಿದ ಬಳಿಕ ನೋಡಿಕೊಳ್ಳೋಣ ಅನ್ನುವ ನಿಟ್ಟಿನಲ್ಲಿ ಈಗ ರಾಜ್ಯ ಅಂದ್ರೆ ಸಿಎಂ ಸಿದ್ದರಾಮಯ್ಯ ಆಪ್ತ ಬಣದಲ್ಲಿರುವಂತಹ ಕೆಲವೊಂದಿಷ್ಟು ನಾಯಕರು ರಾಜಣ್ಣ ಅವರಿಗೆ ಧೈರ್ಯವನ್ನ ತುಂಬಿರುವಂತದ್ದು. ಸದ್ಯಕ್ಕೆ ಯಾವುದೇ ರೀತಿಯ ಪ್ರತಿಕ್ರಿಯೆಗಳನ್ನ ಕೊಡಬೇಡಿ ಅನ್ನುವಂತ ನಿಟ್ಟಿನಲ್ಲೂ ಕೂಡ ರಾಜಣ್ಣ ಅವರಿಗೆ ಒಂದಿಷ್ಟು ಸಲಹೆ ಸೂಚನೆಗಳನ್ನ ಸಿಎಂ ಸಿದ್ದರಾಮಯ್ಯ ನೀಡಿರುವಂತದ್ದು. ಹೀಗಾಗಿ ಯಾವ ರೀತಿ ರಾಜಣ್ಣ ಅವರ ಈ ಒಂದು ಕಿಕ್ಔಟ್ ನ ಹಿಂದೆ ಈ ವಿರೋಧಿ ಬಣ ಯಾವ ರೀತಿ ಕೆಲಸ ಮಾಡ್ತಿದೆ ಅನ್ನೋದು ಕೂಡ ಅನ್ನುವಂತ ಮಾಹಿತಿಯನ್ನ ಕೂಡ ರಾಜಣ್ಣ ಈಗಾಗಲೇ ಸಂಗ್ರಹ ಮಾಡ್ತಿದ್ದಾರೆ. ಯಾವ ರೀತಿ ಹೇಳಿಕೆಯನ್ನ ಭಾಷಾಂತರ ಮಾಡಿ ರಾಹುಲ್ ಗಾಂಧಿ ಅವರಿಗೆ ನೀಡಿದ್ರು, ಅದೇ ರೀತಿ ಫುಲ್ ಸಂಪೂರ್ಣವಾಗಿರುವಂತಹ ವಿಡಿಯೋವನ್ನ ವರ್ಡ್ ಟು ವರ್ಡ್ ಟ್ರಾನ್ಸ್ಲೇಟ್ ಮಾಡುವ ಮೂಲಕ ರಾಹುಲ್ ಗಾಂಧಿ ಅವರಿಗೆ ಅದನ್ನೆಲ್ಲವನ್ನು ತೋರಿಸಿ ಮನವೊಲಿಸುವ ಕೆಲಸವನ್ನ ರಾಜಣ್ಣ ಮಾಡ್ತಾರ, ಇದಕ್ಕೆ ರಾಹುಲ್ ಗಾಂಧಿ ಒಪ್ತಾರ ಅನ್ನೋದು ಕೂಡ ಬಹಳಷ್ಟು ಚರ್ಚೆ ಆಗ್ತಿರುವಂತದ್ದು. ಈಗ ಸಚಿವ ಸಂಪುಟದಿಂದ ಏನೋ ವಜಾ ಮಾಡಿದ್ದಾರೆ, ಆದ್ರೆ ಮುಂದಿನ ದಿನಗಳಲ್ಲಿ ಈ ಒಂದು ಹೇಳಿಕೆಗಳನ್ನ ಗಮನಿಸಿ ರಾಹುಲ್ ಗಾಂಧಿ ಅವರು ಮನವೊಲಿಸಿದ್ರೆ ಮತ್ತೆ ಬೇರೆ ಯಾವ್ದಾದ್ರು ಹುದ್ದೆಯನ್ನ ರಾಜಣ್ಣ ಅವರಿಗೆ ಕೊಡ್ತಾರ ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆ. ಇದೆಲ್ಲದಕ್ಕೂ ಕೂಡ ಬೆಳಗಾವಿ ಅಧಿವೇಶನ ಮುಗಿದ ಬಳಿಕ ದೆಹಲಿ ಪ್ರಯಾಣವನ್ನು ರಾಜಣ್ಣ ಕೈಗೊಂಡ್ರೆ ಇದೆಲ್ಲದಕ್ಕೂ ಕೂಡ ಒಂದು ಬ್ರೇಕ್ ಬೀಳಲಿದೆ ಅಂತ ಹೇಳಲಾಗ್ತಿದೆ. ಓಕೆ ದುರ್ಗೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.